ಎಲ್ಲಿವರೆಗೆ ಹೋರಾಟ? ಅದು ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ರೈತರಿಗೆ ಮೋಸ ಮಾಡುತ್ತಿರುವ ಸರ್ಕಾರಗಳಿಗೆ, ರೈತರಿಗೆ ಮೋಸ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತರಿಗೆ ಮೋಸ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಇವತ್ತು ಈ ದೇಶದ ಬೆನ್ನೆಲುಬು ರೈತ. ರೈತ ಅಂದ್ರೆ ಈ ದೇಶದ ಬೆನ್ನೆಲುಬು. ಅದು ಮುರಿಬೇಕಂತ ತಿಳ್ಕೊಂಡು ಎಲ್ಲರ ಪ್ರಯತ್ನ ನಿರಂತರ ನಡೆದ, ಅದಕ್ಕೆ ಯಾರು ಗಟ್ಟಿ ಮಾಡಕ್ಕೆ ತಯಾರಿಲ್ಲ. ಅಂತ ಒಂದು ವಿಷಯದಲ್ಲಿ ಇವತ್ತು ಅಫ್ಜಲ್ಪುರದಲ್ಲಿ ನಡೀತಾ ಇರುವಂತಹ ಈ ಒಂದು ರೈತ ಹೋರಾಟದಲ್ಲಿ ಭಾಗವಹಿಸಿ ಸಾನ್ನಿಧ್ಯವನ್ನ ವಹಿಸಿಕೊಂಡು ತಮ್ಮ ಬೆಂಬಲವನ್ನ, ರೈತರಿಗೆ ಬೆಂಬಲವನ್ನ ನೀಡಿ ಮಾತನಾಡಿ ತೆರೆದಿರುವಂತಹ ಅಫ್ಜಲ್ಪುರ ಶ್ರೀಮಠದ ಪರಮ ಪೂಜ್ಯ ವಿಶ್ವರಾಧ್ಯ ಮಹೇಂದ್ರ ಶಿವಾಚಾರ್ಯರ ಪಾದಕಮಲಗಳಿಗೆ ನಮಸ್ಕರಿಸಿ, ಅದೇ ರೀತಿ ಇವತ್ತು ಈ ರೈತ ಹೋರಾಟಕ್ಕೆ ಬೆಂಬಲ ನೀಡಲಿಕ್ಕೆ ಆಗಮಿಸಿರುವಂತಹ ಮಾಷಾಳದ ಪರಮ ಪೂಜ್ಯ ಶ್ರೀ ಮರುವಾದ್ಯ ಶಿವಾಚಾರ್ಯರ ಪಾದಕಮಲಗಳಿಗೆ ನಮಸ್ಕರಿಸಿ, ಇನ್ನೋರ್ವ ಹತನೂರಿನ ಪರಮ ಪೂಜ್ಯ ಶ್ರೀಗಳಾಗಿರುವಂತಹ ಬಸವಲಿಂಗ ಶಿವಾಚಾರ್ಯರ ಪಾದಕಮಲಗಳಿಗೆ ನಮಸ್ಕರಿಸಿ, ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ಈ ಹೋರಾಟದ ರೈತ ಹೋರಾಟಗಾರರು, ಈ ಒಂದು ಆಯೋಜನೆ ಮಾಡಿರುವಂತಹ ರೈತರ ಒಂದು ಹೋರಾಟದ ಎಲ್ಲ ಸಮಿತಿಯ ನಾಯಕರುಗಳಿಗೆ, ಇವತ್ತು ಈ ಹೋರಾಟದಲ್ಲಿ ರಮೇಶ್ ಹುಗಾರ್ ಅವರು ಇರ್ಬೋದು, ನಮ್ಮ ಸಿದ್ದು ದಣ್ಣೂರವ್ರು ಇರ್ಬೋದು, ಅಶೋಕ್ ಹುಗಾರ್ ಅವ್ರು ಇರ್ಬೋದು, ವಿಶೇಷವಾಗಿ ಕಲಬುರಗಿಯಿಂದ ಆಗಮಿಸಿರುವಂತ ನಮ್ಮ ಶರಣಬಸಪ್ಪ ಮಂಗಶೆಟ್ಟಿ ಸತತ ಹೋರಾಟಕ್ಕೆ, ಯಾವತ್ತೂ ಕೂಡ ರೈತರ ಹೋರಾಟಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇರುವಂತ ನಾಯಕರು ಇವರು ಕಲಬುರಗಿಯಿಂದ ಆಗಮಿಸಿದ್ದಾರೆ. ಮಂಗಶೆಟ್ಟಿ ಸರ್ ಅವರೇ, ನಮ್ಮೆಲ್ಲರನ್ನ ಉದ್ದೇಶಿಸಿ ಶರಣ ಸಾಹಿತ್ಯ ಪರಿಷತ್ತರ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಚಾಂದ್ಕೋಟಿ ಅವರು ಬಹಳ ವಿವರವಾಗಿ ತಮ್ಮ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಆಗ್ತಿರುವ ಅನ್ಯಾಯವನ್ನ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ರೈತ ಬಾಂಧವರೇ, ರೈತರಿಗೆ ಬೆಂಬಲ ನೀಡಲಿಕ್ಕೆ ಬಂದಿರುವಂತಹ ಎಲ್ಲವನ್ನ ಯುವ ಮಿತ್ರರೇ, ಸಹೋದರರೇ, ಇವತ್ತು ಈ ದೇಶದಲ್ಲಿ ಎಲ್ಲಾ ರಂಗಗಳಿಗೆ ಅನುಕೂಲವ ವ್ಯವಸ್ಥೆ ಅದ, ಎಲ್ಲ ಅದ. ಆದ್ರೆ ರೈತರಿಗೆ ಯಾವುದೇ ಅನುಕೂಲ ಮಾಡಲಿಕ್ಕೆ ಇವತ್ತು ಮೋದಿ ಅವರು ತಯಾರಿಲ್ಲ. ರಾಜ್ಯ ಮಟ್ಟದಲ್ಲಿ ಇವತ್ತು ರಾಜ್ಯ ಸರ್ಕಾರ ತಯಾರಿಲ್ಲ. ಇವತ್ತು ಇವರೆಲ್ಲ ಏನಾಗ್ತಾ ಇದೆ ಅಂದ್ರೆ, ಯಾರು ಫ್ಯಾಕ್ಟರಿ ಅವ, ಇವತ್ತು ಸಕ್ಕರೆ ಕಾರ್ಖಾನೆಗಳೇನವ, ಅದ್ರಾಗ 190 ಸಕ್ಕರೆ ಕಾರ್ಖಾನೆ ರಾಜಕೀಯ ಸಚಿವರುಗಳು, ಬಿಜೆಪಿ ಸರ್ಕಾರದ ಸಚಿವರುಗಳು ಇದ್ದಾಗ ಬಿಜೆಪಿ ಸರ್ಕಾರದ ಇರ್ತಾವ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಸಚಿವರದು ನಡೀತವ್ರು. ಹೀಗಾಗಿ ಒಟ್ಟಾರೆಯಾಗಿ ನಮ್ಗೆ ಇವತ್ತು ನಮ್ಮ ರೈತರಿಗೆ ಏನ್ ನ್ಯಾಯ ಕೊಡ್ಬೇಕಾಗ್ಯದ ಅದು ಕೊಡ್ಲಿಕ್ಕೆ ತಯಾರಿಲ್ಲ. ಇವತ್ತು ಅಧಿವೇಶನದಲ್ಲಿ ಪಾಸ್ ಮಾಡ್ಬೇಕಾಗ್ತದೆ, ಅಲ್ಲೆಲ್ಲ ಪಾಸ್ ಮಾಡಿದ್ರೆ ನಮ್ಗ ಸೌಲಭ್ಯ ಸಿಗ್ತದೆ, ಇವತ್ತು ದರ ಸಿಗ್ತದೆ. ಇವತ್ತು ರೈತರಿಗೆ ವಿಶೇಷವಾದ ಯೋಜನೆಗಳು ಮಾಡಿ ರೈತರಿಗೆ ಮೇಲೆತ್ತುವ ಕೆಲಸ ಇವತ್ತು ಸರ್ಕಾರಗಳು ಮಾಡಬೇಕು, ಆದ್ರೂ ಕೂಡ ಮಾಡಕ್ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮ ರೈತರ ಹ್ಯಾಂಗ ಎದಪ್ಪ ಇವತ್ತು ಬಾಡಂದ್ರ, ಇವತ್ತು ನಾವೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟು ಬೆಳೆಸ್ತೀವಿ, ರಾತ್ರಿ ಹಗಲೆನ್ನದೆ. ಇವತ್ತು ರಾತ್ರಿ ಕರೆಂಟ್ ಬಂದ್ರೆ ಕತ್ತಲಾಗೆ ಬರೆಗಾಲೇ ನೀರು ಸ್ವಲ್ಪ ಹೋಗ್ತದೆ. ಇವತ್ತಾದ ಏನಾದ್ರೂ ಅಲ್ಲಿಗೆ ಸ್ವಲ್ಪ ಕಸ ಕಾಣ್ತು ಅಂದ್ರೆ ಅವ್ರಿಗೆ ರೈತರಿಗೆ ನೆಮ್ಮದಿ ಇರಲ್ಲ, ಆ ರೈತನಿಗೆ ನೆಮ್ಮದಿನೇ ಇರಲ್ಲ. ಎಲ್ಲರ ಏನಾರ ಅರ್ಜೆಂಟ್ ಬಂದ್ರು ಕೂಡ ಅವ್ರ ಲಕ್ಷ್ಯ ಎಲ್ಲಿ ಇರ್ತಪ್ಪ ಅಂದ್ರೆ ಅಲ್ಲಿ ಆ ಜಮೀನಾಗ, ಆ ಬೆಳೆ ಮೇಲೆ ಆ ರೈತನ ಲಕ್ಷ್ಯ ಇರ್ತದ. ಇವತ್ತು ಇಲ್ಲಿ ಏನು ನಮ್ಮ ಭೂಮಿಯಲ್ಲಿ ಏನು ಬೆಳೆ ಬೆಳಿತೀವಿ ನಾವು, ಆ ಬೆಳೆ ಯಾರ ಜೊತೆ ಆದ್ರೂ ಮಾತಾಡ್ತದ ಆ ಬೆಳೆ ಅಂದ್ರೆ ಅದು ರೈತನ ಜೊತೆ ಮಾತಾಡ್ತದ. ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾರು ಪ್ರತಿದಿನ ನೀವು ಆ ಒಂದು ಬೆಳೆ ಏನು ಹಾಕಿರಿ ನಿಮ್ಮಲ್ಲಿ, ಇವತ್ತು ಕಬ್ಬು ಇರ್ಬೋದು, ಬಾಳೆ ಇರ್ಬೋದು, ಏನೇ ಇರ್ಲಿ, ಇವತ್ತು ಆ ಒಂದು ಬೆಳೆ ಯಾರ ಜೊತೆ ಮಾತಾಡ್ತಾರೆ, ರೈತನ ಜೊತೆ ಮಾತಾಡ್ತದೆ. ಇವತ್ತು ಕಬ್ಬು ಕಟಾವು ಬಂದಾಗ ಇವತ್ತು ನಮ್ಮ ಹೋರಾಟಗಳು ಪ್ರಾರಂಭ ಮಾಡ್ತೀವಿ.
ಆದ್ರ ಫ್ಯಾಕ್ಟರಿ ಅವ್ರೇನಪ್ಪಾ ಅಂದ್ರ ಅನ್ಯಾಯವನ್ನ ಮಾಡ್ತಾರೆ. ಇವತ್ತು ತಕ್ಕಡಿ ಇವತ್ತು ತೂಕ ಮಾಡಕ್ ಹೋಗ್ತ ಟ್ರ್ಯಾಕ್ಟರ್ 1 ಟನ್ 2 ಟನ್ ಕತ್ತರಿಸಿ ಬಿಡ್ತಾರೆ. ನಾವು ಏನಪ್ಪಾ ಇದು ಹಿಂಗಾಗ್ಲತ್ತ ಬೇರೆ ಒಂದು ತೂಕಕ್ಕೆ ಹೋಗಿ ಬೇರೆ ಕಡೆ ಪ್ರೈವೇಟ್ ಆಗಿ ಕಾಟ ಮಾಡಿಸ್ಬೇಕಂದ್ರ ಅವ್ರು ಆಲ್ರೆಡಿ ಯಾರು ಕಾಟ ಹಾಕ್ತಾರೆ ಅವ್ರಿಗೆಲ್ಲ ಫ್ಯಾಕ್ಟರಿ ಅವ್ರು ಬುಕ್ ಮಾಡ್ಕೊಂಡೇ ಬಿಡ್ತಾರೆ. ನಾವು ಕಾಟ ಹಾಕ್ತಿವಿ ನಾವು ನೋಡ್ತೀವಿ. ಇವತ್ತು ಯಾರು ಕಾಟಾಗ ನಾವು ಅವ್ರಿಗೆ ಆರೋಪ ಮಾಡ್ತಾ ಇಲ್ಲ. ಇವತ್ತು ನಾವೇ ಏನಾದ್ರೂ ತಯಾರು ಮಾಡಿ ಒಂದು ನಮ್ಮ ರೈತರ ಸಲುವಾಗಿ ಒಂದು ಕಾಟ ನೀವು ಹಾಕ್ರಿ, ಫ್ಯಾಕ್ಟರಿ ಅವ್ರಿಗೆ ರಾತ್ರಿ ಬುಕ್ ಮಾಡ್ಕೊಂಡ್ ಬಿಡ್ತಾರ. ಅವ್ರವ್ರಿಗೆ ಬಂದ ಟೋಸನ್ ಇಲ್ಲಿ ಬರ್ತದೆ, ಇಲ್ಲಿ ಬಂದ ಟೋಸನ್ ಅಲ್ಲಿ ಬರ್ತದೆ. ಹೀಗಾಗಿ ನಿರಂತರ ರೈತರಿಗೆ ಗುತ್ತಿಗೆ ಕೊಯ್ಯೋ ಕೆಲಸ ಇವತ್ತು ಕಾರ್ಖಾನೆಯವರು ನಿರಂತರವಾಗಿ ಮಾಡ್ತಾರೆ. ಇವತ್ತು ಸರ್ಕಾರ ಏನ್ ನಿಗದಿಪಡಿಸ್ತದ ದರ ಇವತ್ತ ಆ ಶುಗರ್ ಲೆವೆಲ್ ಚೆಕ್ ಮಾಡ್ಬೇಕಾದ್ರೆ ಯಾರು ಮುಂದೆ ಚೆಕ್ ಮಾಡಲ್ಲ ಅವರು. ಇವತ್ತು ಯಾರು ಜಿಲ್ಲಾ ಅಧಿಕಾರಿಗಳು ಇರ್ತಾರ, ಜಿಲ್ಲೆ ಒಳಗ ಇದಕ್ಕೆ ಸಂಬಂಧಪಟ್ಟಂತ ಡಿ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಒಂದು ಯಾವ್ದಾದ್ರು ಶುಗರ್ ಕಮ್ಮಿ ಇದ್ದ ಕಬ್ಬ ಅವ್ರು ಬಂದು ಟೆಸ್ಟ್ ಮಾಡಿಸ್ತಾರ. ಕಮ್ಮಿ ಇದ್ದ ಕಬ್ಬು ಟೆಸ್ಟ್ ಮಾಡ್ತಾರ, ಅದ್ರಾಗ ಶುಗರ್ ಕಡಿಮೆ ಬರ್ತದೆ. ಅದೇ ಇಳುವರಿ ಬಂದವತ್ತು ಸರ್ಕಾರಕ್ಕೆ ಕಳಿಸಿ ವರದಿ ಕೊಡ್ತಾರೆ. ಆದ್ರೆ ಯಾವ್ದು ಚಲೋ ಅದ, ಇವತ್ತು ಯಾವ್ದು ಕಬ್ಬ ಇದ್ರಾಗ ಶುಗರ್ ಜಾಸ್ತಿ ಅದ ಅದು ಚೆಕ್ ಮಾಡಿ ಇವತ್ತು ಸರ್ಕಾರಕ್ಕೆ ವರದಿ ಕೊಡಲ್ಲ. ಇವತ್ತು ಬಹಿರಂಗವಾಗಿ ನಮ್ಮ ರೈತರ ಮುಂದೆ ಚೆಕ್ ಮಾಡ್ಬೇಕು, ಅದು ಕೆಲಸ ಮಾಡಲ್ಲ. ಯಾರೋ ಒಬ್ಬರಿಗೆ ಹಿಡ್ಕೊಂಡಿರ್ತಾರೆ ಚೀಲಗಳಿಗೆ, ಅವ್ರಿಗೆಲ್ಲ ಹಿಡ್ಕೊಂಡು ಇವತ್ತು ಏನ್ ಮಾಡ್ತಾರೆ, ಕಮ್ಮ ಸಕ್ಕರೆ ಇದರಲ್ಲಿ ಕಮ್ಮಿ ಇಳುವರಿ ಅಂತ ತಿಳ್ಕೊಂಡು ವರದಿ ಕೊಡ್ತಾರೆ. ಅಲ್ಲಿ ನಮಗ ಮೋಸ ಆಗ್ತದೆ. ಇವತ್ತು ಅಷ್ಟೇ ಅಲ್ಲದೇನೆ ಇವತ್ತು ರೈತರಿಗೆ ಎಂತ ಪರಿಸ್ಥಿತಿ ಬಂದದ. ಇವತ್ತ ಮೊದಲು ನಮ್ಮ ಹೆಣ್ಮಕ್ಳಿಗೆ ಏನಾದ್ರು ಒಂದು ವರ ನೋಡಿ ಕೊಡ್ಬೇಕಾಗಿತ್ತಂದ್ರ ಎಷ್ಟು ಜಮೀನದ, ಹುಡುಗಂದು ಎಷ್ಟು ಜಮೀನದ, ಅವ್ರ ತಂದಿಗೆ ಎಷ್ಟದ, ಹುಡುಗ ಏನ್ ಮಾಡ್ತಾನ, ಜಮೀನ್ದಾಗ ಇರ್ತಾನ, ಏನ್ ಮಾಡ್ತಾನ ಕೇಳ್ತಿದ್ರು, ಹೊಲ ಎಷ್ಟದ ಕೇಳ್ತಿದ್ರು. ಆದ್ರೆ ಈಗ ಅದು ಪರಿಸ್ಥಿತಿ ಬದಲಾಗ್ಯದ. ಇವತ್ತು ಏನ್ ಮಾಡ್ತಾನೆ ಹುಡುಗ, ಒಬ್ಬ ನೌಕರಸ್ಥಾನ ಏನ್ ಕೇಳ್ತಾರ, ಏನಾದ್ರೆ ಒಂದು ಏನಾದ್ರು ಬಿಸ್ನೆಸ್ ಅದೇನು ನೌಕರಸ್ಥಾನ ಏನ್ ಕೇಳ್ತಾರ. ಫಸ್ಟ್ ಯಾರಾದ್ರೂ ರೈತರ ಅಂದಪ್ಪ ಅಂದ್ರೆ ಅವ ರೈತನ ಎಷ್ಟು ಒಂದು 30-40 ಎಕರೆ ಅದೇನು ಹೊಲ ಆತಾರ. 30-40 ಎಕರೆ ಇದ್ರೆ ಏನಾಗುದಿಲ್ಲ. ಅದೇ ನೌಕರಿ ನೀವು ಕಡೆಗೆ ನಾವು ಡ್ರೈವರ್ ಹಣ ಟ್ರ್ಯಾಕ್ಟರ್ ಬ್ಯಾಗ್ ಅಂದ್ರೆ ನಾವು ನೋಡಮತ್ತಾರ, ಎಲ್ಲಿ ಬರ್ತಾರ, ಒಬ್ಬ ಡ್ರೈವರ್ ಹಣ ಅಂದ್ರೆ ನೋಡಮ್ ಬರ್ತಾರ. ಆದ್ರೆ ಅದಕ್ಕಿಂತ ಕನಿಷ್ಠ ಪರಿಸ್ಥಿತಿ ಇವತ್ತು ನಮ್ಮ ರೈತರಿಗೆ ಬಂದ ಇದು ಬಹಳ ವಿಷಾದವಾದ ಮಾತು. ಇದು ಬಹಳ ನೋವಿನಿಂದ ಹೇಳುವಂತ ಮಾತು. ಇವತ್ತು ಈ ದೇಶದಲ್ಲಿ ಸರ್ಕಾರಗಳು ನಿಂತದ, ಈ ದೇಶ ಮುನ್ನಡಿತದ ಅಂದ್ರ ನಮ್ಮ ರೈತರಿಂದ ಮುನ್ನಡಿತಾ ಇದೆ. ಇವತ್ತು ನಮ್ಮ ರೈತರ ಇವತ್ತು ಏನಾದ್ರೂ ಕಬ್ಬು ಬೆಳೆಯೋದಾಗ್ಲಿ, ಇವತ್ತು ಬೇರೆ ಎಲ್ಲಾ ಬೆಳೆ ನಿಂತು ಹೋದ್ವು ಅಂದ್ರ ಇವತ್ತು ಸರ್ಕಾರಗಳು ಖಂಡಿತವಾಗಿ ನಿಲ್ತಾವ. ಆದ್ರೆ ಯಾರೂ ಕೂಡ ರೈತರಿಗೆ ಬೆಂಬಲ ಮಾಡಕ್ಕ ತಯಾರಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ, ರೈತರ ಬಗ್ಗೆ ಬಹಳಷ್ಟು ಜನ, ನಾನು ಮಾತಾಡ್ತೀನಿ ಮತ್ತೆ ಯಾರನ್ನು ಮಾತಾಡ್ತಾರೆ, ಆದ್ರೆ ಕೃತಿಯಲ್ಲಿ ಬರಬೇಕದು. ಇವತ್ತು ಬರೇ ಕೇವಲ ಮಾತಾಡಿ ನಾವು ಮುಂದೆ ಹೋದ್ರೆ ಅಲ್ಲ, ಆ ಒಂದು ಮಾತು ಇವತ್ತು ಕೃತಿಯಲ್ಲಿ ಬರಬೇಕು. ಇವತ್ತು ಸರ್ಕಾರದ ಇರ್ಬೋದು, ಯಾವುದೇ ಸರ್ಕಾರ, ಇವತ್ತು ಕಾರ್ಖಾನೆ ಏನು ಇದಾವ, ಇವರೆಲ್ಲ ಈ ಕಾರ್ಖಾನೆಯವರು ಇವತ್ತು ಎಲ್ಲಾ ಸುತ್ತಮುತ್ತ ಕೆಲವರಿಗೆ ಬುಕ್ ಮಾಡ್ಕೋತಾರೆ, ಕೆಲವರು ರಾಜಕಾರಣಿಗಳಿಗೆ ಬುಕ್ ಮಾಡ್ಕೋತಾರೆ, ಅಧಿಕಾರಿಗಳಿಗೆ ಬುಕ್ ಮಾಡ್ಕೋತಾರೆ. ಯಾಕಪ್ಪ ಅಂದ್ರ ಈ ರೈತರಿಗೆ ಮೋಸ ಮಾಡ್ಬೇಕು, ರೈತರಿಂದಲೇ ಎಲ್ಲಾ ನಡೀತಾವ. ಇವತ್ತು ಬರೇ ನಾವು ಕೆಲವು ಸಂದರ್ಭದಾಗ ನೋಡ್ತೀವಿ, ಏನಾದ್ರು ನಿಮ್ಗೆ ಬಿಲ್ ಹಾಕ್ಬೇಕಾಗಿತ್ತು ನಮಗಂದ್ರ ಅರ್ಧ ಬಿಲ್ ಹಾಕ್ತಾರೆ. ಅರ್ಧ ಬಿಲ್ ಒಂದು 6 ತಿಂಗಳು ಮುಂದೆ ಹೋಗ್ತದೆ. ಆ 6 ತಿಂಗಳ ತನ ಎಷ್ಟು ಇರ್ತಾವಪ್ಪ ಅಂದ್ರೆ 6 ತಿಂಗಳ ತನ ಅವ್ರಿಗೆ ಏನಾದ್ರು 100 ಕೋಟಿ ರೂಪಾಯಿ ಬಡ್ಡಿ ಬರ್ತದೆ ಆ ರೊಕ್ಕಕ್ಕೆ. ನಾವು ಕಬ್ಬು ಕೊಟ್ಟು ಮರುದಿವ್ಸ ಒಂದು ವಾರನಾಗ ನಮ್ಗೆ ಹಾಕ್ಬೇಕು. ಆದ್ರೂ ಕೂಡ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ, ಸ್ವಲ್ಪ ಈ ಹಿಂದೆ ಮಾತ್ರ ಬಹಳ ಒಂದೊಂದು ವರ್ಷ ಮುಂದಿನ ಸಲ ಕಬ್ಬು ಕಟಾವಾಗ ಟೈಮಿಗೆ ಹಾಕ್ತಿದ್ರು, ಈಗ ಹಾಕ್ತಾ ಇದಾರೆ. ಆದ್ರೂ ಕೂಡ ಆದ್ರೆ ಇಲ್ಲಿ ಕಾಂಪಿಟೇಷನ್ ಬಂದದ. ಮತ್ತೆ ಕಾಂಪಿಟೇಷನ್ ಹೆಂಗ್ ಬಂದಪ್ಪ ಅಂದ್ರೆ ನಾ ಜಾಸ್ತಿ ಕಬ್ಬು ನೋಡಿಸ್ಬೇಕು, ನೀ ಜಾಸ್ತಿ ಕಬ್ಬು ನೋಡಿಸ್ಬೇಕು, ನಾ ಜಾಸ್ತಿ ರೈತರು ಕುತ್ತಿಗೆ ಕೊಯ್ಬೇಕು, ನೀನು ರೈತರು ಕುತ್ತಿಗೆ ಕೊಯ್ಬೇಕು. ಇದು ಫ್ಯಾಕ್ಟರಿ ಅವ್ರ ಹೊಂದಾಣಿಕೆ. ಇಲ್ಲೇ ಬಾಜು ನಮ್ಮ ಬಿಜಾಪುರ ಜಿಲ್ಲೆಗೆ ಹೋರಿ ನಮ್ಗಿಂತ ಹೆಚ್ಚು ಕೊಡ್ತಾರ, ಬೆಳಗಾವ್ ಹೋರಿ ಇದಕ್ಕಿಂತ ಹೆಚ್ಚು ಕೊಡ್ತಾರ. ಏನಾಗಿದೆ ಒಟ್ಟಾರೆ ಅಂದ್ರೆ ಇವತ್ತು ರೈತರಿಗೆ, ಇವತ್ತು ನಮ್ಮ ಜನಾಂಗಕ್ಕೆ ರೈತರು ಇವತ್ತು ಅನ್ಯಾಯವನ್ನ ಅನುಭವಿಸ್ತಾ ಇದ್ದೇವೆ, ನಮಗೆ ಮೋಸ ಆಗ್ತಾ ಇದೆ. ಇವತ್ತು ನೋಡ್ರಿ ರೈತರಿಗೆ ಹಿಂದೆ ಎಷ್ಟು ಬೆಲೆ ಇತ್ತು, ಇದೇ ನಮ್ಮ ರೈತರಿಗೆ ಏನು ಈಗಾಗಲೇ ಹೇಳೋದಲ್ಲ ಎಷ್ಟು ಜಮೀನು ಅದ ಅಂತ ಹೇಳೋದಲ್ಲ, ಅದೇ ಹಿಂದೆ ಎಷ್ಟು ಬೆಲೆ. ಇವತ್ತು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ರೈತರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ, ಒಂದು ವಚನವನ್ನ ಬರ್ತಾರೆ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಏನು
ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ ಅಂತ ಬಸವಣ್ಣನವರು ಹೇಳ್ತಾರೆ. ಅಂದ್ರೆ ಯಾವತ್ತು ಕೂಡ ಕಾಯಕ್ಕೆ ಒತ್ತು ಕೊಟ್ಟಂತ ಬಸವಣ್ಣವರು ರೈತನ ಎಂತ ಶುದ್ಧ ಮನಸ್ಸು. ಯಾವತ್ತು ಕೂಡ ರೈತ ಮೋಸ ಮಾಡದ ಅವನ ಜೀವನದಾಗ ಎಲ್ಲಿ ಬಂದೇ ಇಲ್ಲ, ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಾದ್ರೂ ನಮಗೆ ಅನ್ಯಾಯ ಮಾಡ್ತಾರಂದ್ರೆ ಇಲ್ಲಿ ಬಿಡುವಂತಿಲ್ಲ, ಏನೋ ಕಂಬಿ ತಿಳ್ಕೊಂಬಂತ ಹೇಳ್ಬಿಡ್ತೀವಿ. ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗೈದಪ್ಪ ಅಂದ್ರ ರೈತರಿಗೆ ಯಾವತ್ತೂ ನ್ಯಾಯ ಸಿಗ್ತಾ ಇಲ್ಲ. ಇವೇನ್ ಸಕ್ಕರೆ ಕಾರ್ಖಾನೆ, ಇವತ್ತು ರೇಣುಕಾ ಶುಗರ್ ಇರ್ಬೋದು, ಇವತ್ತು ನಮ್ಮ KPR ಇರ್ಬೋದು, ಇವರೆಲ್ಲರೂ ಇವತ್ತು ನಮ್ಮ ಭಾಗದಲ್ಲಿರುವಂತ ಎಲ್ಲಾ ಕಾರ್ಖಾನೆಗಳು ಇವತ್ತು ನಮಗೆ 3,500 ರೂಪಾಯಿ ಕೊಡ್ಲೇಬೇಕು. ಇವತ್ತು 3,500 ಕೊಟ್ರೆ ಅವ್ರಿಗೇನು ಲಾಸ್ ಇಲ್ಲ, ಅವ್ರಿಗೆ ಸಾಕಷ್ಟು ಇನ್ಕಮ್ ಅದ. ಇವತ್ತು ಬರೇ ಒಂದು ಕಬ್ಬಿನ ರೌದಿ ಮೊದಲು ಮಾಡಿ ಅವ್ರಿಗೆ ಕೆಲಸ ಬರ್ತದೆ. ಇವತ್ತು ಸರಾಯಿ ತಯಾರಾಗಬೇಕಾದ್ರೆ ಅವ್ರ ಲಿಕ್ವಿಡ್ ತಯಾರು ಮಾಡ್ತಾರೆ ಫ್ಯಾಕ್ಟ್ರಿ ಒಳಗೆ, ಎಲ್ಲ ತಯಾರು ಮಾಡ್ತಾರೆ. ಸುಮಾರು 15,000 ತನ ಅವ್ರು 1 ಟನ್ನಿಗೆ ಇನ್ಕಮ್ ಬರ್ತದೆ ಅವ್ರಿಗೆ. ಆದ್ರೆ ನಮಗೊಂದು 500 ಹೆಚ್ಚಿಗೆ ಕೊಡ್ಲಿಕ್ಕೆ ಅವ್ರು ತಯಾರಿಲ್ಲ. ಈ 500 ಕೊಡ್ಸಲಿಕ್ಕೆ ಸರ್ಕಾರ ಕೂಡ ಹಿಂದೇಟ್ ಹಾಕ್ತದಂದ್ರ ಇದು ಎಂತ ಅನ್ಯಾಯ ರೈತರಿಗೆ. ಈ ರೈತರ ಪರಿಸ್ಥಿತಿ ಎಂತ ಅನ್ಯಾಯ ಇದು. ಅದಕ್ಕಾಗಿ ನಾವು ಇವತ್ತೇನು ಇಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ. ಇವತ್ತು ಯಾವುದೇ ಒಂದು ಹೋರಾಟ ಇವತ್ತು ನಿರಂತರವಾಗಿ ನಡಿಬೇಕು. ಇವತ್ತಿಗೆ ಒಂದು 3,500 ರೂಪಾಯಿ ಏನಿದೆ ಅದು ಕೊಡೋವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡಿಬೇಕು. ಇವತ್ತು ಜಿಲ್ಲೆಯಿಂದ ಯಾರು ಜಿಲ್ಲಾಧಿಕಾರಿಗಳು ಇರ್ಬೋದು, ಇವತ್ತು ಈ ಸಂಬಂಧಪಟ್ಟಂತ DD ಇರ್ಬೋದು, ಅವ್ರ ಜಾಗಕ್ಕೆ ಬಂದು ಇಲ್ಲಿ ವರದಿ ಸರ್ಕಾರಕ್ಕೆ ಸಲ್ಲಿಸಬೇಕು. ಇವತ್ತು ಸರ್ಕಾರ ಇವತ್ತು ನಮ್ಮ ರೈತರಿಗೆ 3,500 ರೂಪಾಯಿ ಪ್ರತಿ ಟನ್ನಿಗೆ ಕೊಡ್ಲಿಕ್ಕೆ ಡೈರೆಕ್ಷನ್ ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ ಬಂಧುಗಳೇ, ಮೋದಿಯವರ ಸರ್ಕಾರ ಬಂದಾಗಿನಿಂದ ಬಹಳಷ್ಟು ರೈತರ ಹೋರಾಟಗಳಾಗ್ತಾ ಇವೆ. ರೈತರಿಗೆ ಅನ್ಯಾಯ ಏನ್ ಆಗ್ಯದ, ಇವತ್ತು ನಮ್ಮ ರೈತರು ಬ್ಯಾಂಕ್ ನಲ್ಲಿ ತಗೊಳ್ಕೊಂಡಂತ ಸಾಲ ಮುಟ್ಸಕ್ ಸಾಧ್ಯನೇ ಇಲ್ಲ. ಈ ರೈತರ ಪರಿಸ್ಥಿತಿ ಹೆಂಗದಪ್ಪ ಅಂದ್ರ ಇವತ್ತು ನಾವು ಬ್ಯಾಂಕ್ನಾಗ ಒಂದಿಷ್ಟು ಸಾಲ ತಗೊಂಡ್ರೆ ಆ ಸಾಲ ಮುಟ್ಸಕ್ ಸಾಧ್ಯನೇ ಇಲ್ಲಾರ್ದಂತದ್ದು ಪರಿಸ್ಥಿತಿ ಆಗ್ಯದ. ಅದಕ್ಕ ಮೋದಿ ಅವರು ಏನು ಅಧಿಕಾರಕ್ಕೆ ಬಂದಿದ್ದಾರೆ, ನಿರಂತರವಾಗಿ ಅಧಿಕಾರ ನಡೆಸ್ತಾ ಇದಾರ. ದಯಮಾಡಿ ಮೋದಿ ಅವರೇ ನಮ್ಮ ಈ ಅಫಜಲ್ಪುರ ತಾಲೂಕಿನ ರೈತರ ಒಂದು ಹೋರಾಟದ ಮೂಲಕ ನಾವು ಮೋದಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ನಮ್ಮನ್ನ ರಾಜು ಬಡದವ್ರು ಹೇಳ್ತಾ ಇದ್ದಾರೆ, ಮಾತಾಡದ್ನೆ ಲೈಟ್ ಹೋಯ್ತು ಅಂದ್ರೆ ಕರೆಂಟ್ ಹೋಯ್ತು ಅಂದ್ರ ಆ ಇಂಟ್ರೆಸ್ಟ್ ಹೋಗ್ಬಿಡ್ತು ಅಂತ. ಆದ್ರೆ ಇದು ರೈತರ ಒಂದು ಹೋರಾಟ. ರೈತರ ಬಳಿ ಯಾವತ್ತೂ ಕೂಡ ತಾಳ್ಮೆ, ಗಟ್ಟಿತನದ ರೈತರ ಇವತ್ತು ನಮ್ಮ ದೇಶದಲ್ಲಿ ಇದ್ದೇವೆ. ನಾವೆಲ್ಲ ರೈತರಾಗಿದ್ದೇವೆ. ಇವತ್ತು ನಮ್ಮ ತಾಳ್ಮೆ ಎಂದು ಸಂದಕ್ಕೆ ಸರಿಯಲ್ಲ. ಇವತ್ತು ಸನ್ಮಾನ್ಯ ಮೋದಿ ಅವರಿಗೆ ನಾವು ವಿನಂತಿ ಮಾಡ್ಕೊತಾ ಇದೀವಿ, ನಮ್ಮ ಏನು ರೈತರ ಸಾಲ ಏನಿದೆ ಅದು ಮನ್ನಾ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರ ಮೂಲಕ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ರಾಜ್ಯ ಸರ್ಕಾರದಿಂದ ಏನು ಅಲ್ಪ ಸ್ವಲ್ಪ ಇರ್ಬೋದು, ಆದ್ರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರ ಇವತ್ತು ನಮ್ಮೆಲ್ಲಾ ಸಾಲ ಮನ್ನಾ ಮಾಡಕ್ ಸಾಧ್ಯ ಅದ. ಅದಕ್ಕ ನಮ್ಮ ಸಾಲ ಮನ್ನಾ ಮಾಡ್ರಿ ಅಂತ ತಿಳ್ಕೊಂಡು ಇವತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ನಾವು ಮನವಿಯನ್ನ ಮಾಡ್ಕೊತಾ ಇದ್ದೇವೆ. ಬಂಧುಗಳೇ, ಇವತ್ತು ನಮ್ಮ ನಾವು ಸಾಲದಿಂದ ಮುಕ್ತರಾಗಬೇಕು. ಸಾಲದಿಂದ ಮುಕ್ತರಾಗಬೇಕಾದ್ರೆ ಇವತ್ತು ಮೋದಿ ಅವರು ಮನಸ್ಸು ಮಾಡಿ ನಮ್ಮ ಸಾಲ ಮನ್ನಾ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿ ಇವತ್ತು ತಾವೇನು ಈ ಒಂದು ಹೋರಾಟ ಹಮ್ಮಿಕೊಂಡಿದ್ರಿ, ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ. ನಾವು ನೋಡ್ತಾ ಇದ್ದೀವಿ, ನಮ್ಮ ರಮೇಶ್ ಅವರು ಇರ್ಬೋದು, ನಮ್ಮ ರಾಜು ಅವರು ಇರ್ಬೋದು, ಮನ್ಶೆಟ್ಟಿ ಅವರು ಇರ್ಬೋದು, ಅನೇಕ DC ಆಫೀಸ್ ನಲ್ಲಿ ಮೀಟಿಂಗ್ ಆಗ್ಯಾವ, ಅನೇಕ ಚರ್ಚೆ ಆಗ್ಯದ. ಆದ್ರೂ ಕೂಡ ಇವತ್ತು ಸರ್ಕಾರಗಳು ಕಣ್ ತೆರಿತಾ ಇಲ್ಲ. ಈ ಸರ್ಕಾರ ಕೂಡಲೇ ಕಣ್ ತೆರಿಬೇಕು, ಇಲ್ಲ ಅಂದ್ರೆ ನಿಮ್ಮ ಕಣ್ ಮುಚ್ಚೋ ಕೆಲಸ ನಾವೆಲ್ಲ ರೈತರು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಸಿದ್ದರಾಮಯ್ಯನವ್ರು ಇರ್ಬೋದು, ಇವತ್ತು ನರೇಂದ್ರ ಮೋದಿ ಅವರು ಇರ್ಬೋದು, ನಿಮ್ಮೆಲ್ಲರ ಕಣ್ಣು ತೆರಲಿಲ್ಲ ಅಂದ್ರ ನಿಮ್ಮ ಕಣ್ಣು ಮುಚ್ಚೋ ಕೆಲಸ ಈ ರೈತರಿಂದ ಮುಂದಿನ ದಿನಗಳಲ್ಲಿ ಆಗ್ತದೆ. ನಮ್ಮ ಏನು ಬೇಡಿಕೆ ಇದೆ ಅದು ಈಡೇರಿಸುವವರೆಗೆ ನಾವು ಹಿಂದೆ ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಇವತ್ತು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಏನ್ ಇದ್ದೀವಿ, ಆದಷ್ಟು ರೈತರಲ್ಲಿ ನಾನು ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ನಮ್ಮ ರೈತರು ನಾವು ಯಾವ ಪರಿಸ್ಥಿತಿ ಬರೆದ್ಬಿಡ್ತೀವಿ ಅಂದ್ರ ಇಲ್ಲಿ ಎಷ್ಟು ಜನ ನಾವು ಹೋರಾಟದಾಗ ಭಾಗವಹಿಸಿವಿ, ಎಷ್ಟು ಜನ ಇದ್ದೀವಿ. ನಾವು ಏನು ರೇಟ್ ಸಿಗತ್ತ ನಾವು ಕಬ್ಬು ಕಟಾವ್ ಮಾಡ್ಕೊಳ್ಳೋ ಅಂತ ಹೇಳ್ತೀವಿ. ಆದ್ರೆ ನಮ್ಮಲ್ಲೇ ಇರುವಂತ ಕೆಲವರು ಬಹಳಷ್ಟು ಜನ ರೈತರು ಏನ್ ಮಾಡ್ತಾರ, ಇವತ್ತು ನಮ್ದು ಅವ್ರ ಸ್ಟ್ರೈಕ್ ಮಾಡಂಗ್ ಮಾಡ್ತಾರ್ರಿ, ಅದು ರೇಟ್ ಏನ್ ಬರ್ತಾರ ರೇಟ್ ಕೊಡಕತ್ರಿ. ನಮ್ಮ ಹೊಲ್ದಾನ ಮೊದಲು ಕಬ್ಬು ಹೋಯ್ವಿ ನೋಡ್ರಿ, ತಾಳ್ಮೆ ಅನ್ನೋದೇ ಇಲ್ಲಾರ್ದಂಗ ಆಗ್ಯದ. ಈ ದೇಶ ರೈತರ ಬಲ್ಲಿ ಇರುವಂತ ತಾಳ್ಮೆ ಯಾರ ಬಲ್ಲಿ ಇಲ್ಲ, ಅದನ್ನ ಮಾತಾಡ್ತೀವಿ. ಆದ್ರೆ ಹೊಲ್ದಾಗ ಬಿನಿತ್ತ ಬೆಳೆ ಏನದಲ್ಲ ಅವ್ರು ಸ್ಟ್ರೈಕ್ ಮಾಡಂಗ್ ಮಾಡ್ತಾರ್ರಿ. ನೀವು 3,000 ಆದ್ರೂ ಕೊಡ್ರಿ, 3,500 ಆದ್ರೂ ಕೊಡ್ರಿ, ಇಲ್ಲ ಫಾದರ್ಸ್ ಆದಕ್ಕೆ ಕೊಟ್ಟೋದಕ್ಕೆ ಕೊಡ್ರಿ.
ಬಂದಾಗ ಬರ್ತದ ನಮ್ಗ ನಮ್ ಕಬ್ಬು ಒಯ್ರಿ ಅಂತ ಹೇಳಿ ಇಂತ ಒಂದು ವ್ಯವಸ್ಥೆ ನಮ್ಮ ರೈತರು ಬದಲಾವಣೆ ಮಾಡ್ಬೇಕು. ನಾವೆಲ್ಲ ಮನಸ್ಸು ಮಾಡಿದ್ರೆ ಇವತ್ತು ಫ್ಯಾಕ್ಟ್ರಿಗಳು ನಡೀತಾವ. ಪ್ರತಿ ಊರಿನಲ್ಲಿರುವಂತಹ ರೈತರು ಇವತ್ತು ಏನ್ ನಮ್ಮ ಸಂಘಟನೆಗಳು ಇವತ್ತು ನಮ್ಮ ಏನ್ ರೇಟ್ ಇದೆ ಆ ರೇಟ್ ಕೊಟ್ರ ನಮ್ಮ ಕಬ್ಬು ಕಟಾವು ಮಾಡ್ರಿ, ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಇವತ್ತು 3,500 ಅಲ್ಲ 4,000 ಕೂಡ ಕೊಡ್ತಾರೆ ಈ ಫ್ಯಾಕ್ಟ್ರಿ ಅವರು. ಈ ಫ್ಯಾಕ್ಟ್ರಿ ಅವ್ರು ಹೆಂಗ್ ಇರ್ತಾರಂದ್ರೆ ಬಹಳ ಬದಮಾಸ್ ಇರ್ತಾರೆ ಇವರು. ಆಕ್ರಿ ಬದಮಾಸ್ಗಳು ಇವತ್ತು ಫ್ಯಾಕ್ಟ್ರಿಗ ಕೆಲಸ ಮಾಡ್ತಿರ್ತಾರ. ಅವ್ರು ಏನ್ ಮಾಡ್ತಾರ, ಇಲ್ಲೇ ನಮ್ಮಲ್ಲೇ ಡ್ಯಾಮೇಜ್ ಮಾಡಕ್ ಪ್ರಯತ್ನ ಮಾಡ್ತಾರ. ನಾವ್ ಏನ್ ಬೈತ್ರಿ ಬೈರಿ, ಸುಮ್ ಕೊಡ್ತಾರ. ಐತ್ರಿ ನಾವ್ ಮ್ಯಾಕ್ ಕೇಳ್ತೇವೆ ಕೆಳಗ್ ಕೇಳ್ತೇವೆ ಇದೇ ಹೇಳ್ತಾರ. ಅಲ್ಲೇ ಕೇಳ್ತೇವೆ ಇಲ್ಲಿ ಕೇಳ್ತೇವೆ ಅಂತಾರ. ಅಲ್ಲೇ ಊರಾಗ 4 ಮಂದಿ ಹಿಡ್ಕೊಂಡ್ ಇಟ್ಟಿರ್ತಾರ. ಯಾವ ಊರಾಗ 4 ಮಂದಿ ಹಿಡ್ಕೊಂಡ್ ಇಟ್ಟಿರ್ತಾರ. ಅವ್ರಿಗೆ ಅವಾಗ ಮೀಟಿಂಗ್ ಕರ್ದಂಗ್ ಮಾಡಿ ಅವ್ರಿಗೆ ಏನಾದ್ರು ಖುಷಿ ಪಡಿಸಿ ಏನಾದ್ರು ಕೈ ಬೆಚ್ಚ ಮಾಡಿ ಬಿಟ್ಟಿರ್ತಾರ. ಅವ್ರ ಏನ್ ಚಾಲು ಮಾಡ್ತಾರ ಹಿಂದ ಯಾರು ಹೋರಾಟ ಮಾಡಿದ್ರೆ ಆಗ್ತದೇನು? ಆಗಲ್ಲದು ಹೋರಾಟ ಮಾಡಿದ್ರೆ ಆಗ್ತದೇನು? ಅದು ಮಾಡಂಗ್ ಮಾಡ್ತಿರ್ತಾರ. ನಾವು ಕಲ್ಸ್ಬೇಕು. ಮತ್ ಮುಂದಿನ ಸಲ ನಮ್ಗೆ ಬೆಳಿಲಿಕ್ಕೆ ಅನುಕೂಲ ಆಗಲ್ಲ. ಜಲ್ದಿ ಕಬ್ಬು ಕಡಿತಂದ್ರೆ ಮತ್ ನಮ್ ಕಬ್ಬು ದೊಡ್ಡದಾಗ್ತದ. ಇಂಥವೆಲ್ಲ ಕುತಂತ್ರಗಳ ಕೆಲಸ ಮಾಡ್ಸಲ್ಕ ಇವತ್ತು ಈ 4 ಫ್ಯಾಕ್ಟರಿ ಅವರು ಕಂಟಿನ್ಯೂ ಮಾಡ್ತಿರ್ತಾರ. ಈ ಫ್ಯಾಕ್ಟರಿ ಅವರಿಗೆ ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸ್ಬೇಕಂದ್ರ ನಮ್ಮ ದೇಶ ನಮ್ಮ ತಾಲೂಕಿನ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿರುವಂತಹ ರೈತರು, ಪ್ರತಿಯೊಬ್ಬ ರೈತರು ಇವತ್ತು 1 ಎಕರೆ ಇರ್ಲಿ, ಇವತ್ತು 100 ಎಕರೆ ಇರ್ಲಿ, ಇವತ್ತು ಆ ದರ ರೇಟ್ ಸಿಕ್ತು ಅಂದ್ರೆ ನಾವು ಕಬ್ಬು ಕೊಡ್ತೀವಂತ ಒಂದು ಗಟ್ಟಿಯಾದ ನಿರ್ಧಾರಕ್ಕೆ ನಮ್ಮ ರೈತರು ಬರ್ಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಯಾರದೇ ಮೋಸಕ್ಕೆ ಒಳಗಾಗಬಾರ್ದು. ಇವತ್ತು ಫ್ಯಾಕ್ಟರಿ ಅವರು ಇದೇ ರೀತಿಯಾದಂತ ಮೋಸ ಅನುಸರಿಸ್ತಾರೆ, ಇದೇ ರೀತಿಯಾದಂತ ಕುತಂತ್ರ ಪ್ರಯೋಗ ಮಾಡ್ತಾರೆ. ಆದ್ರ ನಾವು ಆ ಕುತಂತ್ರಕ್ಕೆ ಬಲಿಯಾಗದೆ, ಆ ಮೋಸಕ್ಕೆ ಬಲಿಯಾಗದೆ ಇವತ್ತು ರೇಟ್ ಫಿಕ್ಸ್ ಇಷ್ಟು ರೇಟ್ ಕೊಡತನ ನಮ್ಮ ರೈತರು ಯಾರೂ ಕೂಡ ಆ ಕಾರ್ಖಾನೆಗಳಿಗೆ ಕಬ್ಬು ಕೊಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಹೋರಾಟಕ್ಕೆ ನನಗೆ ಸ್ವಾಗತ ಮಾಡಿ ನನಗೆ ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ರೈತ ಬಾಂಧವರಿಗೂ ರೈತ ಹೋರಾಟಗಾರರು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ಧನ್ಯವಾದಗಳು.